ನಮಸ್ಕಾರ. ಒಂದು ವಿಶೇಷ ಸುದ್ದಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿ ಹರಿಕಾರರು, ನಮ್ಮೆಲ್ಲರ ನೆಚ್ಚಿನ ಕಣ್ಮಣಿ ದಾಸರಳ್ಳಿ ಎಸ್ ಮುನ್ರಾಜು ಸರ್ ಶಾಸಕರು ನಮ್ಮ ಸನ್ಮಾನ್ಯ ಎಸ್ ಮುನ್ರಾಜು ಸರ್ ಅವ್ರಿಗೆ ಹುಟ್ಟುಹಬ್ಬ 12ನೇ ತಾರೀಕು ಬರ್ತಾ ಇದೆ. ನಮಗೆಲ್ಲ ಹಬ್ಬ, ಊರಿಗೆಲ್ಲ ಹಬ್ಬ. ಈ ಹಬ್ಬವನ್ನು ನಾವು ವಿನೂತನವಾಗಿ ಆಚರಣೆ ಮಾಡೋಕ್ಕೆ ಇಷ್ಟಪಡ್ತಾಯಿದ್ವಿ. ಯಾಕೆಂದರೆ ನಮ್ಮ ಶಾಸಕರು ಈ ಒಂದು 12ನೇ ತಾರೀಕು ಅವರು ಅಧಿವೇಶನದಲ್ಲಿ ಭಾಗಿಯಾಗ್ತಿದ್ದಾರೆ. ಅವರು ಇಲ್ಲ ಅಂದರೂ ಕೂಡ ನಾವು ಅದನ್ನು ನಮ್ಮ ಮಾತುಗಳ ಮೂಲಕ, ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರೋಣ. ಎಲ್ಲ ಮಹಿಳೆಯರು ಸೇರಿ ಅವರಿಗೆ ಒಂದು ಒಳ್ಳೆಯ ಆಶೀರ್ವಾದ ಮಾಡಬೇಕು. ಅವರು ಇನ್ನೂ ಹೆಚ್ಚಾಗಿ ನಮ್ಮನ್ನೆಲ್ಲ ನೋಡೋ ರೀತಿಯಲ್ಲಿ ಅವರು ಇರಬೇಕು ಅನ್ನೋ ರೀತಿಯಲ್ಲಿ ನಾವು ಎಲ್ಲ ದೇವಸ್ಥಾನಗಳಲ್ಲಿ ಹಾಗೂ ಮನೆಗಳಲ್ಲಿ ಪೂಜೆ ಮಾಡೋ ಮುಖಾಂತರ ಅವ್ರಿಗೆ ಶುಭಾಶಯನ ಕೋರೋಣ. ನಾನು ಇನ್ನೂ ತುಂಬ ಮಾತಾಡಬೇಕಂತಿದೆ, ಆದರೆ ತುಂಬ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಾಸರಳ್ಳಿ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಪಡೆದಿರೋದು ನಾವೆಲ್ಲರೂ ಧನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಇನ್ನೂ ಹೀಗೆ ಇನ್ನೂ ಹೆಚ್ಚಿನ ಉತ್ಸಾಹದಲ್ಲಿ ದಾಸರಳ್ಳಿ ನೋಡ್ಕೊಳ್ಬೇಕು ಅಂತ ತಾಯಿ ಮಾರಮ್ಮ ಮಹೇಶ್ವರವನ್ನು ವಂದಿಸುತ್ತಾ ನಾನು ಮತ್ತೊಮ್ಮೆ ಸನ್ಮಾನ್ಯ ಎಸ್ ಮುನ್ರಾಜು ಸರ್ ಅವ್ರಿಗೆ ಶುಭಾಶಯಗಳು, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ನೀವು ತುಂಬ ಚೆನ್ನಾಗಿರಬೇಕು ಅಂತ ನಾವೆಲ್ಲ ಮಹಿಳೆಯರ ಪರವಾಗಿ ನಿಮಗೆ ಶುಭಾಶಯವನ್ನು ಕೋರುತ್ತೇನೆ.